ವರನನ್ನ ಹುಡುಕ್ತಿರುವಂತ ಯುವತಿಯರೇ, ನೀವು ಎಚ್ಚರವಾಗಿರಬೇಕು. ಸ್ವಲ್ಪ ಮಿಸ್ ಆದ್ರೂ ಬಹಳ ದೊಡ್ಡ ಮಟ್ಟದ ಕಂಟಕ ಬರುತ್ತೆ. ಹುಡುಗನನ್ನ ಹುಡುಕ್ತಿರುವಂತ ಯುವತಿಯರೇ ಬಹಳ ಜೋಪಾನ. ಈ ಸುದ್ದಿ ನೀವು ನೋಡಬೇಕು. ವರ ಅನ್ವೇಷಣೆಯಲ್ಲಿರುವಂತವರನ್ನ ಟಾರ್ಗೆಟ್ ಮಾಡಿ ವಂಚನೆ ಮಾಡ್ತಿದ್ದಾರೆ. ವಂಚನೆ ಮಾಡ್ತಾ ಇದ್ದ ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಪ್ರದೀಪ್ ಜೋಸೆಫ್ ತಾಯಿ ಕಲಾವತಿಯನ್ನ ಅರೆಸ್ಟ್ ಮಾಡಲಾಗಿದೆ. ವಾಯ್ನಾಡಿನ ಮನೆಯೊಂದರಲ್ಲಿ ತಲೆಮರೆಸಿಕೊಂಡಿದ್ರು ಈ ಖತರ್ನಾಕ್ ಇವರೆಲ್ಲ. ಮ್ಯಾಟ್ರಿಮೋನಿಯಾ ವೆಬ್ಸೈಟ್ ಮೂಲಕ ವಂಚನೆ ಮಾಡ್ತಿದ್ದಾರೆ. ಹಲವು ಯುವತಿಯರಿಗೆ ವಂಚಿಸುತ್ತಿದ್ದ ತಾಯಿ ಮಗ. ಎಂತ ಖತರ್ನಾಕ್ ತಲೆ ನೋಡಿ. ತಾಯಿ ಮಗನೇ ಈ ಜಾಲದಲ್ಲಿರೋದು. ನನ್ನ ಮಗ ಒಳ್ಳೆ ಹುಡುಗ, ಒಳ್ಳೆ ಕೆಲಸ ಇದೆ, ನಿಮ್ಮ ಹುಡುಗಿ ಕೊಡಿ ಅಂತ ವಿವಿಧ ಮ್ಯಾಟ್ರಿಮೋನಿ ಅಪ್ಲಿಕೇಶನ್ಸ್ ಬರುತ್ತಲ್ಲ, ಇಲ್ಲೆಲ್ಲ ಇವರು ಪೋಸ್ಟ್ ಹಾಕೋದು, ನಂತರ ಪರಿಚಯ ಮಾಡ್ಕೊಳ್ಳೋದು, ಅವ್ರದ್ದೊಂದು ಬಯೋಗ್ರಫಿ, ಬ್ಯಾಕ್ಗ್ರೌಂಡು, ಜಾತಕ, ನಂತರ ಪಾಪ ಕೆಲವ್ರನ್ನ ಮೋಸ ಮಾಡೋದ್ರಲ್ಲೇ ಇವರಿದ್ರು. ಈಗ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಮೂಲದ ಯುವತಿಗೆ 20 ಲಕ್ಷ ವಂಚನೆ ಮಾಡಿದ್ದಾರೆ. ಮದುವೆ ಮಾಡೋದೇ ಕಷ್ಟ, ಅದರಲ್ಲಿ 20 ಲಕ್ಷ ಡಮಾರ್ ಹಾಕಿದೆ. ಶಾದಿ.com ಮೂಲಕ ಪ್ರೊಫೈಲ್ ಅನ್ನ ಇವರು ಹಾಕಿರ್ತಾರೆ. ಡಾಕ್ಟರೇಟ್ ಪದವೀಧರನೆಂತ ಬಿಂಬಿಸಾರ್ತಾರೆ. ಮಗ ಡಾಕ್ಟರೇಟ್ ಪಡೆದಿದ್ದ ಅಂತ ಮೈಸೂರಿನಲ್ಲಿ ಬಂಗ್ಲೆ ಬಾಡಿಗೆಗೆ ಪಡೆದು ಬಿಲ್ಡಪ್ ಕೊಟ್ಟಿದ್ರು. ಐಷಾರಾಮಿ ಲೈಫ್ ಸ್ಟೈಲ್ ಅನ್ನು ನಡೆಸ್ತಿದ್ದಂಥ ಆರೋಪಿಗಳು. ಬಾಡಿಗೆ ವಿಲ್ಲ, ಐಷಾರಾಮಿ ಮನೆ, ಕಾರು, ಮಗ ಡಾಕ್ಟರೇಟು, ಬಣ್ಣ ಬಣ್ಣದ ಕಲರ್ ಕಾಕಿಗಳನ್ನು ಇಲ್ಲಿ ಹಾರಿಸಿದ್ದಾರೆ. ಪಾಪ ನಂಬಿದ್ರು ಯಾರೋ, ನನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಗ್ತಾನೆ, ಸಂಸಾರ ಸೆಟ್ಲ್ ಆಗುತ್ತೆ, ಒಂದೊಳ್ಳೆ ದಾಂಪತ್ಯ ಜೀವನ ಸಿಗುತ್ತೆ ಅಂತ ನಂಬಿ ಹಣ ಕೊಟ್ಟು ಕಳ್ಕೊಂಡವರ ಸಂಖ್ಯೆ ಹೆಚ್ಚಿದೆ. 20 ಲಕ್ಷ ಬೆಂಗಳೂರು ಮೂಲದ ಯುವತಿ ಈಗಾಗಲೇ ಕಳ್ಕೊಂಡಿದ್ದಾರೆ. ಕಳೆದ ಮೇ ತಿಂಗಳಲ್ಲಿ ಆಡುಗೋಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಆ ವಂಚನೆಗೊಳಗಾಗಿರುವಂಥ ಯುವತಿ ಇತ್ತೀಚೆಗೆ ಹೈಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿ ಕೂಡ ವಜಾ ಆಗಿತ್ತು. ಬಂಧನದ ಭೀತಿಯಲ್ಲಿ ಈ ತಾಯಿ ಮಗ ಖತರ್ನಾಕಿಯವರು ವಾಯ್ನಾಡಿನ ಒಂದು ಮನೆಯಲ್ಲಿ ತಲೆಮರೆಸ್ಕೊಂಡಿದ್ರು. ಕಳೆದ 3 ತಿಂಗಳಿಂದ ತಲೆಮರೆಸ್ಕೊಂಡಿದ್ರು. ಕೊನೆಗೂ ಈಗ ನಮ್ಮ ಪೊಲೀಸರು ಹೆಡೆಮೂರಿ ಕಟ್ಟಿದ್ದಾರೆ ಅವರನ್ನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈ ಕಿಲಾಡಿ ತಾಯಿ ಮಗನ ಹಿಸ್ಟ್ರಿ ಏನು? ಮೊದಲೇನಾದರೂ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ರೆ ಅಥವಾ ಇದೇ ಇವರ ಫಸ್ಟ್ ಕೇಸಾ? ಸದ್ಯ ತನಿಖೆ ಯಾವ ರೀತಿಯಾಗಿ ಸಾಗ್ತಿದೆ? ಅಖಿಲೇಶ್, ಏನಂತ ಹೇಳಿದ್ರೆ ಈಗೇನು ಒಂದು ಏನು ಮ್ಯಾಟ್ರಿಮೋನಿಯಲ್ಲಿ ಒಂದು ಹುಡುಗಿಯರನ್ನ ವಂಚನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ರು ಅಂತ ಹೇಳಿ ಆರೋಪವನ್ನ ಕೇಳಿ ಬಂದಿರುವಂತಹ ಏನ್ ಸುಲೈಮಾನ್ ಇದ್ದಾನೆ. ಈ ಒಂದು ಏನು ಇವನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಟ್ರಿಮೋನಿಯಲ್ಲಿ ಏನು ಹುಡುಗಿಯರನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಹುಡುಗಿಯ ಮನೆಯವ್ರನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಪ್ರೊಫೈಲ್ ಅನ್ನ ಹಾಕಿ ನಾನು ಮದುವೆ ಆಗ್ಬೇಕು ಅಂತ ಹೇಳಿ, ಅಂದ್ರೆ ಒಂದು ಹುಡುಗ ಅಂದ್ರೆ ಹೆಣ್ಣು ಹುಡುಕ್ತಾ ಇರುವಂತಹ ಕಾರ್ಯ ಏನ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾನೆ. ಅದರಲ್ಲಿ ನೋಡಿದಂತಹ ಕೆಲವೊಂದಿಷ್ಟು ಜನರು, ಅಂದ್ರೆ ಅವನಿಂದ ಮೋಸವಾದಂತಹ ಈ ಒಂದಿಷ್ಟು ಜನರು ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಇದು ಒಟ್ಟು ಒಂದು 10 ಜನಕ್ಕೆ ಈ ಒಂದು ಮೋಸವನ್ನ ಮಾಡಿದ್ದಾನೆ ಅಂತ ಹೇಳಿ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ ಕಳೆದ 3-4 ತಿಂಗಳಿಂದನೂ ಕೂಡ ಸಾಕಷ್ಟು ಕೇಸ್ಗಳು ಇವನ ಮೇಲೆ ಬಂದಿರುವಂತದ್ದು. ಅದಕ್ಕೆ ಈತನು ಕೂಡ ಒಂದು ವಿಡಿಯೋವನ್ನ ಮಾಡಿ ಬಿಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ ಅದನ್ನು ಕೂಡ ಮೋಸ ಮಾಡಿಲ್ಲ, ಅವರೇ ನನಗೆ ಪ್ರಪೋಸಲ್ ಅನ್ನ ಕೊಟ್ಟಿದ್ರು. ಅದಾದ ಬಳಿಕ ನಾನು ಅವ್ರಿಗೆ ಹೇಳುವಂತೆ ಅಂದ್ರೆ ಕಾಯ್ದಿರುವಂತೆ ಹೇಳಿದ್ದೆ ಅಂತ ಹೇಳಿ ಒಂದಿಷ್ಟು ಏನು ವಿಡಿಯೋವನ್ನ ಬಿಟ್ಟಿದ್ದಂಥದ್ದು. ಆದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಂಪ್ಲೇಂಟ್ ಬರುತ್ತಿಲ್ಲ, ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಆಗುವಂಥದ್ದು. ಆ ಕಂಪ್ಲೇಂಟ್ ಅನ್ನ ತಿಳ್ಕೊಂಡೆಲ್ಲ ಪೊಲೀಸರು ವಿಚಾರಣೆ ನಡೆಸುವಂತ ವೇಳೆಯಲ್ಲಿ ಅವನು ಬೇಲ್ಗೆ ಅರ್ಜಿಯನ್ನ ಹಾಕೊಂಡಿರ್ತಾನೆ. ಆ ಒಂದು ಕಾರಣದಿಂದ 3 ತಿಂಗಳಿಂದ ಅರೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈಗ ಅರೆಸ್ಟ್ ಮಾಡಿ ಆತನನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಆ ಒಂದು ಬೆನ್ನಲ್ಲಿ ಈಗ ಒಟ್ಟು 10 ಜನ ಹುಡುಗಿಯರಿಗೆ ಇದೇ ತರ ಕೆಲಸವನ್ನ ಮಾಡ್ತಿದ್ದ ಅಂತ ಹೇಳಿ ಬಂದಿರುವಂತದ್ದು. ಅದ್ರ ಜೊತೆ ಇವರ ಕುಟುಂಬವರು ಕೂಡ ಇದೆ, ಅಂದ್ರೆ ಈ ಒಂದು ಕಾರ್ಯಕ್ರಮನ್ನೇ ಕಾಯ್ಕೊಂಡಿದ್ರು ಅಂತ ಕೂಡ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಅಖಿಲೇಶ್, ಥ್ಯಾಂಕ್ ಯು ಸಂಜಯ್ ಗೌಡ ತಮ್ಮೆಲ್ಲ ಡೀಟೇಲ್ಸ್ಗೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ